ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಸೊ ನಾವು ಲೈಫ್ ಪ್ರಾಸೆಸ್ ಚಾಪ್ಟರ್ನ ನೋಡ್ತಾ ಇದ್ವಿ. ಇವತ್ತು ಅದರ ಕಂಟಿನ್ಯೂಷನ್. ನಾವು ರೆಸ್ಪಿರೇಷನ್ ಬಗ್ಗೆ ಜನರಲ್ ಆಗಿ ಓದಿದ್ದೀವಿ. ಇವತ್ತು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಓಕೆ, ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ occurs by using a special part called stomata. So this is the stomatal diagram. Okay, in the stomata there are mainly three parts. One is stoma. The opening idella idenanta kariteve stoma. Then it is covered by two kidney shaped cells. ಎರಡು ಸೆಲ್ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ? ಗಾರ್ಡ್ ಸೆಲ್ಸ್. ಗಾರ್ಡ್ ಅಂದ್ರೆ ಗಾರ್ಡ್ ಮಾಡ್ತಾ ಇದ್ದಾವೆ, ಪ್ರೊಟೆಕ್ಟ್ ಮಾಡ್ತಿದ್ದಾವೆ ಅಂತ. ಅದ್ರ ಸುತ್ತ ಸರೌಂಡಿಂಗ್ ಸೆಲ್ಸ್ ಗಳಿರ್ತವೆ. ಓಕೆ, ಏನೇನು? ಸ್ಟೋಮಾ, ಗಾರ್ಡ್ ಸೆಲ್ಸ್, ಸರೌಂಡಿಂಗ್ ಸೆಲ್ಸ್. ಓಕೆನಾ? ಈಗ ನೋಡೋಣ, ಮಾರ್ನಿಂಗ್ ಏನಾಗುತ್ತೆ, ನೈಟ್ ಅಂದ್ರೆ ಡೇ, ನೈಟ್ ಏನೇನು ಪ್ರೋಸೆಸ್ ಆಗುತ್ತೆ ನೋಡೋಣ. ಸೊ ಇನ್ ದ ಡೇ ಟೈಮ್ ವಿಚ್ ಪ್ರೋಸೆಸ್ ವಿಲ್ ಅಕರ್? ಫೋಟೋಸಿಂಥಸಿಸ್. ಯಾಕಂದ್ರೆ ಬೆಳಕಿದ್ದಾಗ ಫೋಟೋಸಿಂಥಸಿಸ್ ಮಾಡ್ಕೋಬೇಕು ಪ್ಲಾಂಟ್ ಅಲ್ವಾ? ಸೊ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಷನ್ ಏನಾಗ್ತಿರುತ್ತೆ? ಕಡಿಮೆ ಆಗ್ತಿರುತ್ತೆ. ಸೊ ಇನ್ ದ ಡೇ ಟೈಮ್ ಫೋಟೋಸಿಂಥಸಿಸ್ ಇಸ್ ಮೋರ್ ದ್ಯಾನ್ ರೆಸ್ಪಿರೇಷನ್. ಈ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಗೆ ಯಾವ ಗ್ಯಾಸ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಈ ಸ್ಟೋಮಾ ಒಳಗೆ ಹೋಗುತ್ತೆ. ಓಕೆನಾ? ಒಳಗೋಗಿ ಪ್ರೋಸೆಸ್ ಆದ್ಮೇಲೆ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ? ಈ ಸ್ಟೋಮಾ ಇಂದ ಆಕ್ಸಿಜನ್ ಹೊರಗೆ ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಇದು ಯಾವ ಮೆಥಡ್ ಅಲ್ಲಿ ಆಗುತ್ತೆ? ಇದಾಗೋದು ಡಿಫ್ಯೂಷನ್. ಯಾವ ಮೆಥಡ್ ಅಲ್ಲಿ? ಡಿಫ್ಯೂಷನ್. DIFFUSION. ಡಿಫ್ಯೂಷನ್ ಮೆಥಡ್ ಅಲ್ಲಿ ಆಗುತ್ತೆ. ಡಿಫ್ಯೂಷನ್ ಅಂದ್ರೆ ಏನು? ಈಗ ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ರೆ ಅದು ಒಳಗೆ ಹೋಗುತ್ತೆ. ಅದೇ ರೀತಿ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ರೆ ಇದರೊಳಗಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಡಿಫ್ಯೂಷನ್ ಅಂದ್ರೆ ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಮತ್ತೆ ಹೇಳ್ತೀನಿ, ಡಿಫ್ಯೂಷನ್ ಏನಾಗುತ್ತೆ? ಒಳಗೆ ಯಾವ ಗ್ಯಾಸ್ ಜಾಸ್ತಿ ಇರುತ್ತೋ ಅದು ಹೊರಗೆ ಬರುತ್ತೆ, ಹೊರಗೆ ಯಾವ ಗ್ಯಾಸ್ ಜಾಸ್ತಿ ಇರುತ್ತೋ ಅದು ಒಳಗೆ ಹೋಗುತ್ತೆ. ಈಗ ಫೋಟೋಸಿಂಥಸಿಸ್ ಅಲ್ಲಿ ಏನಾಗಿತ್ತು? ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಏರಲ್ ಜಾಸ್ತಿ ಇತ್ತು, ಇದರೊಳಗೆ ಕಡಿಮೆ ಇತ್ತು. ಸೊ ಹಂಗಾಗಿ ಒಳಗೆ ಹೋಯಿತು. ಆಕ್ಸಿಜನ್ ಒಳಗೆ ಜಾಸ್ತಿ ಇತ್ತು, ಹೊರಗಿದ್ದಿಂದ ಹಾಗಾಗಿ ಆಕ್ಸಿಜನ್ ಹೊರಗೆ ಬಂತು. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ನೈಟ್ ಟೈಮ್. ಓಕೆ, ಡ್ಯೂರಿಂಗ್ ನೈಟ್ photosynthesis cannot occur, so respiration occurs. Okay, respiration ಅಲ್ಲಿ ಏನಾಗುತ್ತೆ? ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡಿರ್ತಾರಲ್ಲ ಫುಡ್, ಅದನ್ನ ಬ್ರೇಕ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇನ್ ರೆಸ್ಪಿರೇಷನ್ ವಾಟ್ ವಿಲ್ ಬಿ ಪ್ರೊಡ್ಯೂಸ್ಡ್? ಎನರ್ಜಿ. ಲೆಟ್ ಅಸ್ ಸಿ in respiration which gas is needed? O2. O2 enters inside. Okay, this O2 is used, burns the glucose and carbon dioxide will be reduced. ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಇದರಿಂದ ಹೊರಗುತ್ತೆ. ಸೊ ನಾನು ಸುಮ್ಮನೆ ತೋರಿಸ್ತೀನಿ. ಇದನ್ನೇ ಗಾರ್ಡ್ ಸೆಲ್ಸ್ ಅನ್ಕೊಳ್ಳಿ. ಓಕೆ, ಈಗ ಇದು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸ್, ಓಪನ್, ಕ್ಲೋಸ್, ಈ ರೀತಿ ಮೆಕ್ಯಾನಿಸಮ್ ಆಗುತ್ತೆ. ಸೊ ಮತ್ತೆ ಒಂದ್ಸಲಿ ರಿವೈಸ್ ಮಾಡ್ತೀನಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಕರ್ಸ್ ಥ್ರೂ ಸ್ಟೊಮ್ಯಾಟಾ. ಸೊ ಸ್ಟೊಮ್ಯಾಟಾ ಕಂಟೈನ್ಸ್ ಸ್ಟೋಮಾ, ಗಾರ್ಡ್ ಸೆಲ್ಸ್, surrounding cells. Okay, during daytime the stoma opens, carbon dioxide gets inside, oxygen comes outside during the process of photosynthesis. Okay, in the night time respiration is more because photosynthesis will not occur much in moonlight. Okay, so during the respiration oxygen is used, that is it enters inside and carbon dioxide is released. This occurs through diffusion. Okay, now it's time to learn respiration in fishes. Fish alli respiration ತುಂಬಾ ಡಿಫರೆಂಟ್ ಆಗಿರುತ್ತೆ. ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಗೆ ಕಂಪೇರ್ ಮಾಡಿದ್ರೆ ಫಿಶಸ್ ಅಲ್ಲಿ ಡಿಫರೆಂಟ್ ಆಗಿರುತ್ತೆ. ಯಾಕೆ? ಥಿಂಕ್ ಮಾಡಿ. ಎಸ್, ನೀವು ಅನ್ಕೊಂಡಿರ್ತೀರ ಅದು ನೀರಲ್ಲಿ ಇರುತ್ತೆ. ಕರೆಕ್ಟ್. ನಾವು ಪ್ಲಾಂಟ್ಸ್ ಎಲ್ಲ ಎಲ್ಲಿಂದ ಆಕ್ಸಿಜನ್ ತಗೊಂತೀವಿ? ಏರ್ ಇಂದ. ಬಟ್ ಈ ಫಿಶ್ ಎಲ್ಲಿಂದ ತಗೋಬೇಕು? ವಾಟರ್ ಇಂದ. ಓಕೆ, ಸೊ ಈಗ ಫಿಶ್ ಡಿಫ್ರೆಂಟ್ ಆರ್ಗನ್ಸ್ ಇರಬೇಕು ರೆಸ್ಪಿರೇಷನ್ ಗೆ ಅಲ್ವಾ? ಸೊ ಅದನ್ನು ನೋಡ್ತಾ ಹೋಗೋಣ. ಫಿಶಸ್ ರೆಸ್ಪೈರ್ ಥ್ರೂ ಗಿಲ್ಸ್. ಗಿಲ್ಸ್ ಕಾಣಿಸ್ತಾ ಇದೆ ಇಲ್ಲಿ, ಇದಕ್ಕೆ ಏನಂತ ಕರಿತೀವಿ? ಇಷ್ಟಕ್ಕೂ ಸೇರಿ ಗಿಲ್ಸ್ ಅಂತ ಕರಿತೀವಿ. ಅದನ್ನ ಇಲ್ಲಿ ಬರೀತೀನಿ.
Okay, fishes respire through gills ಅಲ್ವಾ. ಈಗ ಮತ್ತೆ ನೀವು ಅಕ್ವೇರಿಯಂ ಅಲ್ಲಿ ಮತ್ತೆ ಬೇರೆ ಕಡೆ ನೋಡಿರ್ತೀರಾ, ಫಿಶ್ ಯಾವಾಗಲೂ ಈ ಬಾಯಿನ ಮಾಡ್ತಾನೆ ಇರುತ್ತೆ ತುಂಬಾ ಸರಿ. ಯಾಕೆ ಅಷ್ಟೊಂದು ಸರಿ ಮಾಡುತ್ತೆ ಗೊತ್ತಾ? ಏರಲ್ಲಿರೋಷ್ಟು ಆಕ್ಸಿಜನ್ನು ವಾಟರ್ ಅಲ್ಲಿ ಇರಲ್ಲ. ಸೊ ಪದೇ ಪದೇ ಆಕ್ಸಿಜನ್ ತಗೋಬೇಕು. ಸೊ ತುಂಬಾ ಟೈಮ್ ರೆಸ್ಪಿರೇಷನ್ ಮಾಡುತ್ತೆ. ನೋಡೋಣ ಈಗ ಆಕ್ಸಿಜನ್ ಹೇಗಿರುತ್ತೆ ವಾಟರ್ ಒಳಗೆ. ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ. ಫ್ರೀ ಆಕ್ಸಿಜನ್ ಅಲ್ಲ, ಅದು ಏನದು ಡಿಸಾಲ್ವ್ಡ್ ಆಕ್ಸಿಜನ್. ಈ ಫಿಶ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ತಗೋಬೇಕು. ಅದಕ್ಕೆ ಏನ್ ಮಾಡುತ್ತೆ ನೋಡೋಣ, ಒಂದು ಪ್ರೋಸೆಸ್ ಇದೆ, ಅದನ್ನ ಕಲಿಯೋಣ. In the water there is dissolved oxygen. So when the fish opens the mouth, the water with dissolved oxygen goes inside. First step ನಾನು ಅಂತ ಹೇಳ್ತೀನಿ, ಫಿಶ್ ತನ್ನ ಬಾಯಿನ ಓಪನ್ ಮಾಡುತ್ತೆ, ಆಗ ಈ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತಲ್ಲ, ನೀರು ಸಮೇತ ವಿತ್ ದ ವಾಟರ್ ಒಳಗೋಗುತ್ತೆ. ಒಳಗೋಗಿ ಎಲ್ಲಿಗೆ ಹೋಗುತ್ತೆ? ಈ ಗಿಲ್ಸ್ ಹತ್ರ ಒಳಗೆ, ಹೊರಗಲ್ಲ, ಗಿಲ್ಸ್ ಹತ್ರ ಒಳಗೋಗುತ್ತೆ. ಆ ವಾಟರ್ ಇರೋ ಆಕ್ಸಿಜನ್ ಏನಾಗುತ್ತೆ, ಬ್ಲಡ್ ಒಳಗೆ ಡಿಸಾಲ್ವ್ ಆಗುತ್ತೆ. ಗಿಲ್ಸ್ಗೆ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ. ಈ ಆಕ್ಸಿಜನ್ ಏನಾಯ್ತು, ಬ್ಲಡ್ ಅಲ್ಲಿ ಡಿಸಾಲ್ವ್ ಆಯ್ತು. ಓಕೆ, ಇಷ್ಟ ಆಯ್ತು. ಇಷ್ಟಾದ್ಮೇಲೆ ಏನಾಗುತ್ತೆ, ಫಿಶ್ ತನ್ನ ಮೌತ್ನ ಕ್ಲೋಸ್ ಮಾಡಿಕೊಡುತ್ತೆ. ಫಿಶ್ ತನ್ನ ಮೌತ್ನ ಏನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಈಗೇನಾಯ್ತು, ನಮಗೆ ಗೊತ್ತಿದೆ ಆಕ್ಸಿಜನ್ ಒಳಗೆ ಹೋದ್ರೆ ಏನ್ ಹೊರಗೆ ಬರಬೇಕು, ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರಬೇಕು ಅಂದ್ರೆ ಏನಾಗಬೇಕು, ಗಿಲ್ಸ್ ಓಪನ್ ಆಗಬೇಕು. ನೋಡಿ ಏನಾಗ್ತಾ ಇದೆ, ಓಪನ್, ಗಿಲ್ಸ್ ಓಪನ್ ಆಯ್ತು ಅಲ್ವಾ. ಈ ಓಪನಿಂಗ್ ಏನಂತ ಕರಿತೀವಿ, ಆಪರ್ಕ್ಯುಲಮ್. ಓಪನಿಂಗ್ ಏನಂತ ಕರಿತೀವಿ, ಆಪರ್ಕ್ಯುಲಮ್. ಈ ಆಪರ್ಕ್ಯುಲಮ್ ಮೂಲಕ ಏನ್ ಬರುತ್ತೆ, ಮತ್ತೆ ನೀರು ಬರುತ್ತೆ. ಏನು, ನೀರೇ ಹೊರಗೆ ಬರುತ್ತೆ. ನೀರಲ್ಲಿ ಏನಿರುತ್ತೆ ಈಗ, ಕಾರ್ಬನ್ ಡೈಆಕ್ಸೈಡ್. ನೀರಲ್ಲಿ ಏನಿದೆ, ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗ್ತಿದೆ ಅಲ್ವಾ? ವಾಟರ್ ಒಳಗೋಯ್ತು, ಅದರಿಂದ ಆಕ್ಸಿಜನ್ ಅಬ್ಸಾರ್ಬ್ ಆಯ್ತು. ಈಗ ಅದೇ ವಾಟರ್ ಗಿಲ್ಸ್ ಮೂಲಕ ಬರುತ್ತೆ, ಬಟ್ ಅದರೊಳಗೆ ಏನ್ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್, ಅದು ಹೊರಗೆ ಬರುತ್ತೆ. ಈ ರೀತಿ ರೆಸ್ಪಿರೇಷನ್ ಆಗುತ್ತೆ ಫಿಶ್. ಸೊ ಮತ್ತೆ ಒಂದ್ಸರಿ ರಿವೈಸ್ ಮಾಡ್ತೀನಿ, ಕನ್ನಡದಲ್ಲಿ ಫುಲ್ ಹೇಳ್ತೀನಿ, ಮತ್ತೆ ಇಂಗ್ಲಿಷ್ ಅಲ್ಲಿ ಒಂದ್ಸರಿ ಹೇಳ್ತೀನಿ. ಫಿಶ್ ತನ್ನ ಬಾಯಿನ ಓಪನ್ ಮಾಡಿದಾಗ ವಾಟರ್ ಹೋಗುತ್ತೆ. ಈ ವಾಟರ್ ಒಳಗೆ ಏನಿದೆ, ಡಿಸಾಲ್ವ್ಡ್ ಆಕ್ಸಿಜನ್. ವಾಟರ್ ಒಳಗೆ ಏನಿದೆ, ಡಿಸಾಲ್ವ್ಡ್ ಆಕ್ಸಿಜನ್. ಇದು ಗಿಲ್ಸ್ ಹಿಂದೆ ಇರುವ ಬ್ಲಡ್ ಒಳಗೆ ಡಿಸಾಲ್ವ್ ಆಗುತ್ತೆ. ಬ್ಲಡ್ ಆಕ್ಸಿಜನ್ ತಗೊಂಡು ದೇಹಕ್ಕೆ ಕೊಡುತ್ತೆ. ಅದೇ ರೀತಿ ಇಡೀ ದೇಹದಿಂದ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ ಕೂಡ ಬ್ಲಡ್ ಇಂದ ಗಿಲ್ಸಿಗೆ ಬರುತ್ತೆ. ಈ ಗಿಲ್ಸ್ ಈಗ ಓಪನ್ ಆಗಬೇಕು. ಗಿಲ್ಸ್ ಓಪನ್ ಆದಾಗ ಏನಾಗುತ್ತೆ, ಅದರೊಳಗಿಂದ ವಾಟರ್ ಬರಬೇಕು. ಈ ವಾಟರ್ ತಗೊಂಡಿದೆ ಅಂದ್ರೆ ವಾಟರ್ ಹೊರಗೆ ಬರಬೇಕಲ್ಲ, ಇಲ್ಲಾಂದ್ರೆ ಫಿಶ್ ಊದ್ಬಿಟ್ಟು ಒಡೆದ ಹೋಗ್ಬಿಡುತ್ತೆ. ಸೊ ಹಾಗಾಗಿ ವಾಟರ್ ಒಳಗೆ ಹೋಗಿದ್ದು ಹೊರಗೆ ಬರುತ್ತೆ. ಹೊರಗೆ ಬರ್ತಾ ಕಾರ್ಬನ್ ಡೈಆಕ್ಸೈಡ್ ನ ಎತ್ಕೊಂಡು ಹೊರಗೆ ಬರುತ್ತೆ. ಒಂದು ಓಪನಿಂಗ್ ಇರಬೇಕು. ಆ ಓಪನಿಂಗ್ ಏನಂತ ಕರಿತೀವಿ, ಆಪರ್ಕ್ಯುಲಮ್. ಅದಕ್ಕೆ ಫಿಶ್ ಏನ್ ಮಾಡ್ತಾ ಇರುತ್ತೆ, ಇದು ಗಿಲ್ಸ್ ಅನ್ಕೊಳ್ಳಿ, ಇದನ್ನ ಏನ್ ಅನ್ಕೊಳ್ಳಿ, ಗಿಲ್ಸ್. ಈಗ ಬಾಯಿ ಓಪನ್ ಆಗುತ್ತೆ, ಏನ್ ಕ್ಲೋಸ್ ಇದೆ, ಗಿಲ್ಸ್ ಕ್ಲೋಸ್ ಇದೆ. ಬಾಯಿ ಕ್ಲೋಸ್ ಆಯ್ತು, ಗಿಲ್ಸ್ ಓಪನ್ ಆಗುತ್ತೆ. ಸೊ ಫಿಶ್ ಯಾವಾಗಲೂ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಬಯಾಲಜಿ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಕಲಿಯಕ್ಕೆ ಆಗಲ್ಲ. ಓಕೆ, ಬಾಯಿ ಕ್ಲೋಸ್ ಆದಾಗ ಗಿಲ್ಸ್ ಓಪನ್ ಆಗುತ್ತೆ, ಬಾಯಿ ಓಪನ್ ಆದಾಗ ಗಿಲ್ಸ್ ಕ್ಲೋಸ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಒಂದ್ಸಲಿ ರಿವಿಷನ್ ಮಾಡಿ. ರೆಸ್ಪಿರೇಷನ್ ಇನ್ ಫಿಶಸ್. ಫಿಶಸ್ ರೆಸ್ಪೈರ್ ಥ್ರೂ ಗಿಲ್ಸ್. ಓಕೆ, ವಾಟರ್ ಎಂಟರ್ಸ್ ದ ಮೌತ್ ಆಫ್ ದ ಫಿಶ್ and oxygen gets dissolved in the blood. Okay, from the blood now carbon dioxide comes out and reaches the gills. Now the opening of the gills called operculum will be there. Through that the water comes out. ಏನು ಬರುತ್ತೆ, ವಾಟರ್. ಬರೀ ಕಾರ್ಬನ್ ಡೈಆಕ್ಸೈಡ್ ಬರಲ್ಲ, ವಾಟರ್ ಕೂಡ ಬರುತ್ತೆ. So with the water carbon dioxide exit out. Same thing occurs again now. The water enters, oxygen is dissolved in the blood. Now gills open, then the water comes out along with carbon dioxide. Again water enters through the mouth, oxygen gets dissolved, gills gets open, carbon dioxide with water comes out. This process occurs again and again like this. Open, close, gills open, close, mouth open. This process will be occurring again and again. This is respiration in fishes. And remember, in water oxygen level is less compared to atmosphere.
ಸೊ ದೇ ಹ್ಯಾವ್ ಟು ಡೂ ದಿಸ್ ಅಗೇನ್ ಅಂಡ್ ಅಗೇನ್. ಯಾಕೆ ಫಿಶಸ್ ಪದೇ ಪದೇ ಮಾಡ್ತಿರ್ತವೆ? ಆಕ್ಸಿಜನ್ ಕಡಿಮೆ ಇರೋದ್ರಿಂದ ತಾವು ಜಾಸ್ತಿ ಹೊತ್ತು ರೆಸ್ಪಿರೇಷನ್, ಜಾಸ್ತಿ ಟೈಮ್ಸ್ ರೆಸ್ಪಿರೇಷನ್ ಮಾಡಬೇಕು. ಇದು 4. ದಿಸ್ ಇಸ್ ಅಬೌಟ್ ರೆಸ್ಪಿರೇಷನ್ ಇನ್ ಫಿಶಸ್. Now let us learn respiration in human being, especially in human beings, that is in us, how it occurs. Okay, human beings ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಸ್ಪೆಷಲ್ ಆಗಿರುತ್ತೆ. ಅದನ್ನ ನೋಡೋಣ. ಫಸ್ಟ್ ನಾನು ಪಾರ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಪ್ರೋಸೆಸ್. ಎಲ್ಲ ಪಾರ್ಟ್ಸ್ ಸ್ಪೆಲ್ಲಿಂಗ್ ನೀಟಾಗಿ ಗೊತ್ತಿರಬೇಕು. ಓಕೆ, ಲೆಟ್ ಮಿ ಸ್ಟಾರ್ಟ್. ದ ಏರ್ ಎಂಟರ್ಸ್ ನೋಸ್. ಇನ್ ದ ನೋಸ್ ವಿ ಹ್ಯಾವ್ nostrils. ಏನಿದೆ? nostrils. ಎಷ್ಟು ನಾಸ್ಟ್ರಿಲ್ಸ್ ಇದೆ ನಮ್ಮ ಹತ್ರ? 2 ಹೋಲ್ ಅಥವಾ ಹೊಳ್ಳೆ ಅಂತೀವಲ್ಲ, ಅದಕ್ಕೇನಂತ ಕರಿತೀವಿ? ನಾಸ್ಟ್ರಿಲ್ಸ್. ಓಕೆ, ನಾನು ನೋಸ್ ಅಂತ ಬರ್ತಿಲ್ಲ, ಯಾಕಂದ್ರೆ ಗೊತ್ತಿದೆ. ಸೊ ಫ್ರಮ್ ದ ನಾಸ್ಟ್ರಿಲ್ ಏರ್ ಎಂಟರ್ಸ್ ಫ್ಯಾರಿಂಗ್ಸ್. ಏರ್ ಎಲ್ಲಿಗೆ ಹೋಗುತ್ತೆ? ಫ್ಯಾರಿಂಗ್ಸ್. PHARYNX. ಎಫ್ ಅಲ್ಲ, PHARYNX. ಫ್ಯಾರಿಂಗ್ಸ್. ಇದು ಫ್ಯಾರಿಂಗ್ಸ್ ಎಲ್ಲಿರುತ್ತೆ ಅಂದರೆ ನೋಸ್ ಪೈಪ್ ಮತ್ತೆ ಮೌತಿನ ಕನೆಕ್ಷನ್ ಇರುತ್ತಲ್ಲ, ಕನೆಕ್ಷನ್ ಜಾಯಿನ್ ಇರುತ್ತೆ ಅಂತ ಹೇಳ್ತೀನಿ. ಸೊ ನೋಸ್ ಪಾರ್ಟ್ ಮತ್ತೆ ಮೌತ್ ಪಾರ್ಟ್ ಜಾಯಿನ್ ಆಗುತ್ತೆ, ಅದಕ್ಕೇನಂತ ಕರಿತೀವಿ? ಫ್ಯಾರಿಂಗ್ಸ್. ಒಂದು ಎಕ್ಸಾಂಪಲ್, ನಿಮಗೆ ಶೀತ ತುಂಬಾ ಆಗಿದೆ, ಕ್ಲಾಸಲ್ಲಿ ಕೂತಿರ್ತೀರ, ಕಫ ಉಗಿಯಂಗಿಲ್ಲ, ಏನ್ ಮಾಡ್ತೀರಾ ಅಂತ ಹೇಳ್ಕೊಂತೀರಾ. ಹೇಳ್ಕೊಂಡಿದ್ದೆ ಹೋಗುತ್ತೆ, ಬಾಯಿಗೆ ಬಂದ್ಬಿಡುತ್ತೆ, ಕಫ ಅಂತ ಉಗಿತೀರಾ. ಅಂದ್ರೆ ಏನು? ಮೂಗು ಮತ್ತೆ ಬಾಯಿಗೆ ಒಂದು ಕನೆಕ್ಷನ್ ಇದೆ, ಆ ಕನೆಕ್ಷನ್ ಏನು? ಫ್ಯಾರಿಂಗ್ಸ್. ಅದೇ ರೀತಿ ನೀವು ನೀರು ಕುಡಿತಿರ್ತಾರೆ, ಯಾವನೋ ಜೋಕ್ ಮಾಡ್ಬಿಡ್ತಾರೆ, ಗೊಳ್ಳು ಅಂತ ನಗ್ತೀರ. ನಕ್ಕಾಗ ಮೂಗಿಗೆ ಹೋಗುತ್ತೆ ನೀರು, ನೋಡಿದಿರ? ಅಥವಾ ತಿಂತಿರ್ಬೇಕಾದ್ರೆ ಮಾತಾಡಿದ್ರೆ ನೆತ್ತಿ ಎತ್ತಿದ್ರೆ ಏನಾಗುತ್ತೆ? ಬಾಯಿಂದ ಫುಡ್ ಮೂಗಲ್ ಬರೋ ಚಾನ್ಸ್ ಇದೆ. ಹಂಗಂದ್ರೇನು? ಬಾಯಿ ಮತ್ತೆ ಮೂಗಿಗೆ ಒಂದು ಕನೆಕ್ಷನ್ ಇದೆ, ಅದು ಫ್ಯಾರಿಂಗ್ಸ್. ಓಕೆ, ಆಫ್ಟರ್ ಫ್ಯಾರಿಂಗ್ಸ್ ದ ನೆಕ್ಸ್ಟ್ ಪಾರ್ಟ್ ಇಸ್ ಲ್ಯಾರಿಂಗ್ಸ್. ಅಣ್ಣ ತಮ್ಮನ ಅಂತ ಕೇಳ್ಬೇಡಿ. LARYNX, ಲ್ಯಾರಿಂಗ್ಸ್. ಈ ಲ್ಯಾರಿಂಗ್ಸ್ ಅಲ್ಲೇ ನಮ್ಮ ವಾಯ್ಸ್ ಬಾಕ್ಸ್ ಇರೋದು. ಸೌಂಡ್ ಬಾಕ್ಸ್, ವೋಕಲ್ ಕಾರ್ಡ್, ವಾಯ್ಸ್ ಬಾಕ್ಸ್. ಮತ್ತೆ ಹೇಳ್ತೀನಿ, ಸೌಂಡ್ ಬಾಕ್ಸ್, ವಾಯ್ಸ್ ಬಾಕ್ಸ್, ವೋಕಲ್ ಕಾರ್ಡ್ ಅಂತ ಕರಿತೀವಲ್ಲ, ಅದು ಈ ಲ್ಯಾರಿಂಗ್ಸ್ ಒಳಗಿರುತ್ತೆ. ಓಕೆ, ಬಟ್ ರೆಸ್ಪಿರೇಷನ್ ಅಲ್ಲಿ ಇದರ ರೋಲ್ ಅಷ್ಟೊಂದಿಲ್ಲ, ಏರ್ ಜಸ್ಟ್ ಅದ್ರ ಮೂಲಕ ಪಾಸ್ ಆಗುತ್ತೆ. ನೆಕ್ಸ್ಟ್, ಆಫ್ಟರ್ ಪಾಸಿಂಗ್ ಥ್ರೂ ಲ್ಯಾರಿಂಗ್ಸ್ ಇಟ್ ಎಂಟರ್ಸ್ ಟ್ರೇಕಿಯಾ. ಕಾಣಿಸ್ತಿದೆ ಅಲ್ಲಿ? ನಾನು ಬ್ಲ್ಯಾಕ್ ಅಲ್ಲಿ ಬರೆದಿದ್ದೀನಿ ರಿಂಗ್ಸ್. ಅಪಾರ್ಟ್ ಫುಲ್ ಇಲ್ಲಿಂದ ಇಲ್ಲಿ ತನಕ. ಮತ್ತೆ ಹೇಳ್ತೀನಿ, ಇಲ್ಲಿಂದ ಇಲ್ಲಿ ತನಕ ಏನಂತ ಕರಿತೀವಿ? ಟ್ರೇಕಿಯಾ. CHEA, ಟ್ರೇಕಿಯಾ. ಕ್ಯಾಕಿಯಾ ಅಲ್ಲ, ಟ್ರೇಕಿಯಾ. ಓಕೆ, ಆಫ್ಟರ್ ಪಾಸಿಂಗ್ ಥ್ರೂ ಟ್ರೇಕಿಯಾ it enters through the branches. Can you see that trachea is branching? I have written in green. These branches are called bronchi. Okay, plural is bronchi, singular is bronchus. Singular is bronchus, plural is bronchi. As I have shown here too, so I am writing as bronchi. Okay, can you see this tree-like structure? So this full is bronchi. After this, can you see smaller root-like structure? Root ರೀತಿ ಕಾಣಿಸ್ತಿದೆಯಲ್ಲ, ಸ್ಮಾಲ್ ಬ್ರಾಂಚಸ್. ಓಕೆ, ಬ್ರಾಂಚಸ್ ಬರ್ತಿದ್ದೀನಿ, ಕಾಣುತ್ತಾ ಮಕ್ಕಳ? ಓಕೆ, ಸೊ ಈ ಬ್ರಾಂಚಸ್ಗಳಿದೆಯಲ್ಲ, ಮತ್ತೆ ತೋರಿಸ್ತಾ ಇದ್ದೀನಿ, ಈ ಸಣ್ಣ ಪುಟ್ಟ ಬ್ರಾಂಚಸ್ಗಳು ಇವೆಲ್ಲ ಏನು? ಬ್ರಾಂಕಿಯೋಲ್ಸ್. BRONCHIOLES. ಮಿಲಿಯನ್ಸ್ ಇರುತ್ತೆ, ಲಕ್ಷಗಟ್ಟಲೆ, 10 ಲಕ್ಷ, 12 ಲಕ್ಷ, 13 ಲಕ್ಷ, ಆ ರೀತಿ ಇರ್ತವೆ ಬ್ರಾಂಕ್ಯೂಲ್ಸ್ಗಳು. ಬ್ರಾಂಕ್ಯೂಲ್ಸ್ ನಂತರ ಈ ಬ್ಲ್ಯಾಕ್ 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 ಪಾರ್ಟ್ಸ್ ಕಾಣ್ತಿದೆ, ಡಾಟ್ಸ್ ಇಟ್ಟಿದ್ದೀನಲ್ಲ, ಅದನ್ನು ನಾವೇನಂತ ಕರಿತೀವಿ? ಎಲ್ಲಿ ಬರೀತೀನಿ? ಆಲ್ವಿಯೋಲೈ. ಏನಂತ ಕರಿತೀವಿ? ಆಲ್ವಿಯೋಲೈ. ಅದನ್ನೇ ಝೂಮ್ ಮಾಡಿ ಇಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮತ್ತೆ ಪಾರ್ಟ್ಸ್ ನೋಡೋಣ. ಏರ್ ಎಂಟರ್ಸ್ ಥ್ರೂ nostrils, reaches pharynx, then to larynx, later to trachea, then there is branches in the trachea called bronchi, then again bronchi branches to called bronchioles, then there is alveoli.
ಸರ್ ಇದೇ ಎಕ್ಸ್ಪ್ಲೈನ್ ಮಾಡಿಲ್ಲ ಏನಿದು ಅಂತ ಕೇಳ್ಬೋದು. ಇದು ನಾವು ಕೊನೆಗೆ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಪ್ರೋಸೆಸ್ ಗೊತ್ತಾಯ್ತು, ಎಲ್ಲಿ ಹೋಗುತ್ತೆ, ಆಲ್ವಿಯೋಲೈ ಅಂತ ಗೊತ್ತಾಯ್ತು. ಈಗ ಆಲ್ವಿಯೋಲೈ ಏನಾಗುತ್ತೆ ಅಂತ ನೋಡೋಣ. ಆಲ್ವಿಯೋಲೈ ಅಂದ್ರೆ ಬಲೂನ್ಸ್ ತರ ಕಾಣಿಸ್ತಾ ಇದೆಯಾ, ಬಲೂನ್ಸ್ ತರ ಸ್ಟ್ರಕ್ಚರ್. ಈ ಬಲೂನ್ ಸ್ಟ್ರಕ್ಚರ್ ಏನಾಗ್ಬೋದು, ಕಂಪ್ರೆಸ್ ಆಗ್ಬೋದು, ರಿಲ್ಯಾಕ್ಸ್, ಸ್ವೆಲ್ ಆಗುತ್ತೆ, ಸ್ಕ್ವೀಸ್ ಆಗುತ್ತೆ, ಸ್ವೆಲ್ ಆಗುತ್ತೆ, ಸ್ಕ್ವೀಸ್ ಆಗುತ್ತೆ. ಏರ್ ಹೋದಾಗ ಸ್ವೆಲ್ ಆಗುತ್ತೆ, ಏರ್ ಅದರಿಂದ ಮತ್ತೆ ಹೊರಗೆ ಬಂದಾಗ ಶ್ರಿಂಕ್ ಆಗುತ್ತೆ. ಸ್ವೆಲ್ ಶ್ರಿಂಕ್, ಸ್ವೆಲ್ ಸ್ವೆಲ್ ಶ್ರಿಂಕ್, ಸ್ವೆಲ್ ಶ್ರಿಂಕ್, ಈ ರೀತಿ ಆಗುತ್ತೆ. ಸೊ ಈಗ ಪ್ರೋಸೆಸ್ ಇದೆ. ನಾವು ಏರ್ ತಗೊಂಡ್ವಿ, ನಾಸ್ಟ್ರಿಲ್ಸ್, ಫ್ಯಾರಿಂಕ್ಸ್, ಲ್ಯಾರಿಂಕ್ಸ್, ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ. ಆಲ್ವಿಯೋಲೈ ಅಲ್ಲಿಗೆ ರೀಚ್ ಆಯ್ತು. ಆಲ್ವಿಯೋಲೈ ಏನಾಗುತ್ತೆ ನೋಡಿ. ಈಗ ಏರಲ್ಲಿ ಏನಿತ್ತು ಆಕ್ಸಿಜನ್ ಇತ್ತಲ್ವಾ, ಅದು ಮಾತ್ರ ಆಲ್ವಿಯೋಲೈ ರೀಚ್ ಆಗುತ್ತೆ. ಆಲ್ವಿಯೋಲೈ ಒಳಗೆ ಏನು ರೀಚ್ ಆಯ್ತು, ಆಕ್ಸಿಜನ್ ರೀಚ್ ಆಯ್ತು. ಓಕೆ, ಈಗ ಏನಾಗಿದೆ, ಅದು ಸ್ವೆಲ್ ಆಗಿದೆ. ಆಲ್ವಿಯೋಲೈ ಏನಾಗಿದೆ, ಸ್ವೆಲ್ ಆಗಿದೆ. ಈ ಆಕ್ಸಿಜನ್ ನಾನು ಇಲ್ಲಿ ಬರ್ದಿದ್ದೀನಿ, ಆರ್ಟರೀಸ್ ಮತ್ತೆ ವೇನ್ಸ್ ಬರ್ದಿದ್ದೀನಿ, ಬ್ಲೂ ಮತ್ತೆ ರೆಡ್ ಅಲ್ಲಿ. ಓಕೆ, ಆಕ್ಸಿಜನ್ ಏನಾಗುತ್ತೆ, ಈಗ ಬ್ಲಡ್ ವೆಸಲ್ ಒಳಗೆ ಹೋಗಿ ಬ್ಲಡ್ ರೀಚ್ ಆಗಿ ಸೆಲ್ಸ್ ಒಳಗೆ ಹೋಗುತ್ತೆ. ಆಕ್ಸಿಜನ್ ನ ಸೆಲ್ಸ್ ಏನ್ ಮಾಡುತ್ತೆ, ಯೂಸ್ ಮಾಡಿಕೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಸೊ ಆವಾಗ ಎನರ್ಜಿ ಪ್ರೊಡ್ಯೂಸ್ ಆದಾಗ ಏನು ಬೈ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ, ವೇಸ್ಟ್, ಕಾರ್ಬನ್ ಡೈಆಕ್ಸೈಡ್. ಈಗ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ವೆಸಲ್ ಒಳಗಿಂದ ಬಂದು ಆಲ್ವಿಯೋಲೈ ತುಂಬ್ಕೋಬೇಕು ಅಲ್ವಾ? ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಸಿಜನ್ ಆಲ್ವಿಯೋಲೈ ಒಳಗೆ ತುಂಬಿಕೊಂಡು ಆಲ್ವಿಯೋಲೈ ಊದಿತು, ಹೌದಾ? ಈಗ ಈ ಆಲ್ವಿಯೋಲೈ ಒಳಗಿಂದ ಆಕ್ಸಿಜನ್ ಬ್ಲಡ್ ರೀಚ್ ಆಯ್ತು. ಸೊ ಮತ್ತೆ ಆಲ್ವಿಯೋಲೈ ಏನಾಯ್ತು, ಶ್ರಿಂಕ್, ಹೌದಾ? ಈಗ ಶ್ರಿಂಕ್ ಆಗಿದೆ. ಸೊ ಈಗ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಬ್ಲಡ್ ವೆಸಲ್ ಇಂದ ಆಲ್ವಿಯೋಲೈ ಬಂದು ತುಂಬಿಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈ ಬಂದು ತುಂಬಿಕೊಳ್ಳುತ್ತೆ. ಈಗ ಆಲ್ವಿಯೋಲೈ ಏನಾಗುತ್ತೆ, ಎಕ್ಸ್ಪ್ಯಾಂಡ್. ಈ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಯಿಂದ ಎಲ್ಲಿಗೆ ಹೋಗುತ್ತೆ, ಬ್ರಾಂಕಿಯೋಲ್ಸ್ ಅಲ್ವಾ? ಮತ್ತೊಂದ್ಸರಿ ಆಲ್ವಿಯೋಲೈ ಎಕ್ಸ್ಪ್ಲೈನ್ ಮಾಡಿ ವಾಪಸ್ ಹೋಗೋಣ. ಏರ್ ಬಂದು ಆಲ್ವಿಯೋಲೈ ಬರುತ್ತೆ, ಏರಲ್ಲಿರೋ ಆಕ್ಸಿಜನ್ ಆಲ್ವಿಯೋಲೈ ಒಳಗೆ ಹೋಗುತ್ತೆ, ಆಲ್ವಿಯೋಲೈ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ಆಕ್ಸಿಜನ್ ಆಲ್ವಿಯೋಲೈ ಒಳಗಿಂದ ಬ್ಲಡ್ ವೆಸಲ್ಸ್ ಬರ್ತಿದ್ದೀನಲ್ಲ, ಆ ಬ್ಲಡ್ ವೆಸಲ್ಸ್ ಒಳಗೆ ಹೋಗುತ್ತೆ. ಅದೇ ರೀತಿ ಬ್ಲಡ್ ವೆಸಲ್ ಒಳಗಿಂದ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಆಲ್ವಿಯೋಲೈ ಬರುತ್ತೆ, ಆಲ್ವಿಯೋಲೈ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ಈ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈ ಒಳಗಿಂದ ಎಲ್ಲಿಗೆ ಹೋಗುತ್ತೆ, ಬ್ರಾಂಕಿಯೋಲ್ಸ್. ಅವಾಗ ಶ್ರಿಂಕ್ ಆಯ್ತು ಅಲ್ವಾ? ಶ್ರಿಂಕ್ ಆದಾಗ ನಾವು ದ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ಫ್ರಮ್ ಆಲ್ವಿಯೋಲೈ ಟು ಬ್ರಾಂಕಿಯೋಲ್ಸ್, ಬ್ರಾಂಕಿಯೋಲ್ಸ್ ಟು ಬ್ರಾಂಕೈ, ಬ್ರಾಂಕೈ ಟು ಟ್ರೇಕಿಯಾ, ಟ್ರೇಕಿಯಾ ಟು ಲ್ಯಾರಿಂಕ್ಸ್, ಲ್ಯಾರಿಂಕ್ಸ್ ಟು ಫ್ಯಾರಿಂಕ್ಸ್, ಫ್ಯಾರಿಂಕ್ಸ್ ಟು ನಾಸ್ಟ್ರಿಲ್ಸ್, ನಾಸ್ಟ್ರಿಲ್ಸ್ ಟು ಔಟ್ಸೈಡ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಹೌದಲ್ವಾ? ಇದು ರೆಸ್ಪಿರೇಷನ್. ಆದರೆ ನಾವು ಮಲಗಿದ್ದಾಗಲೂ ಆಗ್ತಿರುತ್ತೆ, ನಾವು ಏನೇ ಕೆಲಸ ಮಾಡ್ತಿದ್ರು ಆಗ್ತಿರುತ್ತೆ. ಇದನ್ನು ಮಾಡ್ತಿರೋರು ಯಾರು, ಡಯಾಫ್ರಾಗಮ್, ಕೆಳಗೊಂದು ಪಾರ್ಟ್ ಇದೆ ಅಲ್ವಾ? ಇದೇನು ಮಾಡುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ನ ಮತ್ತೆ ಕೆಳಗಿನ ಆರ್ಗನ್ಸ್ ಇರ್ತಾರೆ, ಸ್ಟಮಕ್, ಲಿವರ್, ಕಿಡ್ನಿ, ಹಾರ್ಟ್, ಇವನ್ನೆಲ್ಲ ಸಪ್ರೇಟ್ ಮಾಡುತ್ತೆ. ಹಾರ್ಟ್ ಸ್ವಲ್ಪ ಹಿಂದಕ್ಕಿದೆ ಬಿಡಿ. ಸೊ ಅವೆಲ್ಲ ಸಪ್ರೇಟ್ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಉಸಿರಾಡ್ಕೊಂಡ ತಕ್ಷಣ ಏನಾಗಬೇಕಿತ್ತು, ಸ್ಟಮಕ್ಕು ಲಿವರ್ ಎಲ್ಲ ಚಟ್ನಿ ಹಾಕೋಬೇಕಿತ್ತು ಅಲ್ವಾ? ಸೊ ಅದನ್ನು ತಡೆಯೋಕ್ಕೆ ಒಂದು ಬ್ಲ್ಯಾಡರ್ ಅಂತೀವಿ ಅಥವಾ ಒಂದು ಚೀಲ ಅನ್ಬೋದು, ಅಗ್ಲ ಚೀಲ, ಶೀಟ್ ಇರುತ್ತೆ, ಅದೇ ಡಯಾಫ್ರಾಗಮ್. ಡಯಾ, PHRAGM, ಡಯಾಫ್ರಾಗಮ್ ಅನ್ಬಾರ್ದು. ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ, ಡಯಾಫ್ರಾಗಮ್ ಅಂತ. ಅದು ಡಯಾಫ್ರಾಗಮ್ ಅಲ್ಲ, ಡಯಾಫ್ರಾಮ್. ಏನಂತ ಹೇಳ್ಬೇಕು, ಡಯಾಫ್ರಾಮ್, ಡಯಾಫ್ರಾಮ್. ಓಕೆ, ಈ ಡಯಾಫ್ರಾಮ್ ರೋಲ್ ಏನು, ಈ ಡಯಾಫ್ರಾಮ್ ಕೆಳಗೋಯ್ತು, ಇನ್ಹೇಲ್ ಮಾಡ್ತೀವಿ. ಯಾಕೆ ಇನ್ಹೇಲ್ ಮಾಡ್ತೀವಿ, ಡಯಾಫ್ರಾಮ್ ಕೆಳಗೋದಾಗ ಲಂಗ್ಸಿಗೆ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಜಾಗ ಸಿಗುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತೀನಿ. ವೆನ್ ಡಯಾಫ್ರಾಮ್ ಮೂವ್ಸ್ ಡೌನ್ವರ್ಡ್ಸ್, the lungs expand and air can enter inside. Okay, ಅರ್ಥ ಆಗ್ತಿದೆಯಾ? Now when diaphragm comes up, lungs contract, air expels out. Inhale, diaphragm goes down. Exhale, diaphragm comes up. ಈ diaphragm ಕೆಳಗೆ ಹೋದಾಗ ಏರ್
ಎಂಟರ್ ಆಗುತ್ತೆ. ಮತ್ತೆ ಹೇಳ್ತೀನಿ, ಡಯಾಫ್ರಾಮ್ ಕೆಳಗೆ ಹೋದಾಗ ಏರ್ ಎಂಟರ್ ಆಗುತ್ತೆ, ಡಯಾಫ್ರಾಮ್ ಮೇಲೆ ಹೋದಾಗ ಏರ್ ಹೊರಗೆ ಬರುತ್ತೆ. ಸೊ ಇದಿಷ್ಟು ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಒನ್ ಮೋರ್ ಟೈಮ್ ಸ್ಮಾಲ್ ರಿವಿಷನ್. ಏರ್ ಎಂಟರ್ಸ್ ನಾಸ್ಟ್ರಲ್ಸ್, then pharynx, larynx, trachea, bronchi, bronchioles, diaphragm. Sorry, diaphragm it won't enter till bronchioles. So from bronchioles it enters alveoli. Singular ಏನು alveolus, plural ಏನು alveoli. ಈ alveoli ಒಳಗೆ ಏನಾಗುತ್ತೆ, ಆಕ್ಸಿಜನ್ ಮಾತ್ರ ಎಂಟರ್ ಆಗುತ್ತೆ, ಆಕ್ಸಿಜನ್ ಇಂದ ಬ್ಲಡ್ಗೆ ಹೋಗುತ್ತೆ, alveoli ಇಂದ ಆಕ್ಸಿಜನ್ ಬ್ಲಡ್ಗೆ ಹೋಗುತ್ತೆ. ಅದೇ ರೀತಿ ಬ್ಲಡ್ ಇಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ alveoli ಬರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಇರೋ ಏರು ಬ್ರಾಂಕಿಯೋಲ್ಸ್, ಬ್ರಾಂಕೈ, ಟ್ರೆಕಿಯಾ, ಡಯಾಫ್ರಾಮ್, trachea, larynx, pharynx, nostrils, then expels out. This whole process is controlled by diaphragm. When diaphragm moves down, air enters inside. Why? Lungs can expand. So there is no harm for stomach, liver, kidney, etc. If there was no diaphragm, so it would crush those things. So now when diaphragm comes down, air enters inside. In the same way, when diaphragm comes up, air expels. This is about respiration in human beings. Okay, ಈಗ ಒಂದು ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇದೆ. ಈಗ ನಿಮಗೆ ಗೊತ್ತಿದೆ ಯಾವ ಡಿಸೀಸ್ ತುಂಬಾ ಹರಡಿದೆ, ಅದಕ್ಕೆ ನೀವು ಮನೆಯಲ್ಲಿ ಗೊತ್ತಿದ್ದೀರಾ, ಯಾವುದದು? COVID-19. ಕೋವಿಡ್ ಅಂದ್ರೇನು? CO ಅಂದ್ರೆ ಕೊರೋನಾ, VI ಅಂದ್ರೆ ವೈರಸ್, D ಅಂದ್ರೆ ಡಿಸೀಸ್. ಕೋವಿಡ್ ಡಿಸೀಸ್ ಅಥವಾ ಕೋವಿಡ್ ಅಂತ ಕರಿತೀವಲ್ಲ, 19 ಅಂದ್ರೆ 2019 ಸ್ಟಾರ್ಟ್ ಆಯ್ತು ಅಂತ. ಅದನ್ನು ಕಾಸ್ ಮಾಡಿರೋ ವೈರಸ್ ಯಾವುದು? ನಾವು ಸುಮ್ಮನೆ ಕೊರೋನಾ ವೈರಸ್ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಅದ್ರ ಫುಲ್ ನೇಮ್ ಏನು? ಸಾರ್ಸ್, SARS, ಇದು ಕ್ಯಾಪಿಟಲ್ ಬರಲಾಗುತ್ತೆ, ಸಾರ್ಸ್ ಕೊರೋನಾ ವೈರಸ್ 2. ಯಾಕೆಂದ್ರೆ ಇದೇ ವೈರಸ್ ಮೊದಲು, ಇದೇ ರೀತಿಯ ವೈರಸ್ ಮೊದಲು ಸಾರ್ಸ್ ಅನ್ನು ಡಿಸೀಸ್ ಮಾಡಿತ್ತು. ಈಗ ಅದು ಡಿಫ್ರೆಂಟ್ ಫಾರ್ಮೆಟ್ ಅಲ್ಲಿ ಬರ್ತಾ ಇದೆ, ಹಾಗೆ ಅದನ್ನ ಏನಂತ ಕರಿತೀವಿ? ಸಾರ್ಸ್ ಕೊರೋನಾ ವೈರಸ್ 2. ಸರ್, ಇದಕ್ಕೂ ರೆಸ್ಪಿರೇಷನ್ಗೂ ಏನು ಸಂಬಂಧ ಸರ್ ಅನ್ನೋದಾದ್ರೆ, ನಿಮಗೆ ಕೊರೋನಾ ವೈರಸ್ ಅಂದ್ರೆ COVID-19 ಬಂದ್ರೆ ಏನ್ ಮಾಡ್ತಾರೆ? ವೆಂಟಿಲೇಟರ್ ಹಾಕ್ತಾರೆ. ಯಾಕೆ ಗೊತ್ತಾ? ಅದನ್ನ ಹೇಳ್ತೀನಿ. ಈ ಕೊರೋನಾ ವೈರಸ್ ಏನಾಗುತ್ತೆ, ನಾಸ್ಟ್ರಿಲ್ಸ್ ಅಂದ್ರೆ ನೋಸ್ ಅಥವಾ ಮೌತ್ ಮೂಲಕ ಒಳಗೆ ಹೋಗಿ ಎಲ್ಲಿ ಇವೆಲ್ಲ ಪಾರ್ಟ್ಸ್ನ ದಾಟ್ಕೊಂಡು ಆಲ್ವಿಯೋಲೆ ರೀಚ್ ಆಗುತ್ತೆ. ಆಲ್ವಿಯೋಲೆ ಯಾವಾಗಲೂ ಏನು? ಗಾಳಿನ ತುಂಬಿಸ್ಕೊಳ್ಳುತ್ತೆ, ಸ್ವೆಲ್ ಆಗುತ್ತೆ, ಗಾಳಿನ ಹೊರಗೆ ಕೊಡುತ್ತೆ, ಶ್ರಿಂಕ್, ನಿಜವಾಗಿ ಆಗಿರುತ್ತೆ, ಅಂದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಬಟ್ ಈ ಕೊರೋನಾ ವೈರಸ್ ಇದೆಯಲ್ಲ, ಸಾರ್ಸ್ ಕೊರೋನಾ ವೈರಸ್ 2, ಅದೇನ್ ಮಾಡುತ್ತೆ? ಅದ್ರದ್ದು ಫ್ಲೆಕ್ಸಿಬಿಲಿಟಿನ ಕಿತ್ಕೊಂಡು ಮಾರಗಡಿಸ್ಬಿಡುತ್ತೆ. ಅಂದ್ರೆ ಇಟ್ ಬಿಕಮ್ಸ್ ರಿಜಿಡ್. ಅದು ಆಕ್ಸಿಜನ್ ಒಳಗೆ ತಗೊಳ್ಳೋದಾಗ್ಲಿ, ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡೋದಾಗ್ಲಿ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ವೈರಸ್ ಹರಡುತ್ತೋ ಅಲ್ಲೆಲ್ಲ ಆಲ್ವಿಯೋಲ ಇದೇ ರೀತಿ ಆಗಿಬಿಡುತ್ತೆ. ಸೊ ಅವಾಗ ನಾವೇನ್ ಮಾಡಬೇಕು? ಏರ್ನ ಆರ್ಟಿಫಿಷಿಯಲ್ ಆಗಿ ಪುಷ್ ಮಾಡಬೇಕು. ಅದಕ್ಕೆ ವೆಂಟಿಲೇಟರ್ಸ್ನ ಮತ್ತೆ ಆಕ್ಸಿಜನ್ ಸಿಲಿಂಡರ್ಸ್ನ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಮಾಸ್ಕ್ನ ನಾವು ಯಾಕೆ ಬರೀ ಮೂಗಿಗೆ ಅಥವಾ ಬಾಯಿಗೆ ಮಾತ್ರ ಹಾಕಲ್ಲ, ಎರಡಕ್ಕೂ ಹಾಕ್ಬೇಕು. ಯಾಕೆಂದ್ರೆ ವೈರಸ್ ನಾಸ್ಟ್ರಿಲ್ಸ್ಗೆ ಎಂಟರ್ ಆಗಲಿ ಅಥವಾ ಮೌತಿಗೆ ಎಂಟರ್ ಆಗಲಿ, ಕೊನೆಗೆ ರೀಚ್ ಆಗೋದಲ್ಲಿ ಆಲ್ವಿಯೋಲೈಗೆ. ಸೊ ಈ ಆಲ್ವಿಯೋಲೈನ ಕಾಪಾಡಿಕೊಂಡ್ರೆ ಮಾತ್ರ ನಮ್ಮ ಲೈಫ್ ನಡೆಯೋದು. ಸೊ ಅದಕ್ಕೆ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಅಲ್ಲಿ ಕೈ ತೊಳಿರಿ. ಅವಾಗೇನಾಗುತ್ತೆ, ನೀವು ಅಕಸ್ಮಾತ್ ಸ್ಯಾನಿಟೈಸರ್ ಕೈ ತೊಳೆದು ಬೈ ಮಿಸ್ ನಿಮ್ಮ ಮೂಗು ಮುಟ್ಟಿದ್ರೆ ಅಥವಾ ಬಾಯಿ ಮುಟ್ಟಿದ್ರು ಕೂಡ ವೈರಸ್ ಇರಲ್ಲ, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಲೈಫ್ ಸೇಫ್ ಆಗಿರುತ್ತೆ. ಓಕೆ, ಈಗ ನಾವು ಮೂರನೇ ಲೈಫ್ ಪ್ರೋಸೆಸ್ಗೆ ಬಂದಿದ್ದೇವೆ, ವಿಚ್ ಇಸ್ ದ ಥರ್ಡ್ process in the life process. I'll recall. First is nutrition. Second one was respiration. Now the third one is transportation. Okay, and the fourth one, excretion. So today we are starting about transportation. In that we start blood circulation. You have to learn about lymph also, but today we will start about blood circulation. And it is a huge process. So today I will teach you only heart, its structures, and simple flow of blood through it. Okay? So let me start the heart structure by saying just the parts. Then I will give you some clue how to remember these. Okay? It's very easy. Okay. Let me start. Heart is divided into 4 chambers. RA means right auricle. You might think, sir, left ide and even right ಹೇಳ್ತಿದ್ದೀರಾ. Imagine you are standing like this. The board is here. This will be right. Okay?
Imagine this is on your chest. This diagram is on your chest. Okay. This is right auricle. ಅಥವಾ ಇದನ್ನು ಆರಿಕಲ್ ಬರೆದು ಏಟ್ರಿಯಂ ಅಂತ ಹೇಳ್ಬೋದು. ಆರಿಕಲ್ ಅಥವಾ ಏಟ್ರಿಯಂ. ಸೊ ರೈಟ್ ಆರಿಕಲ್. ಅದೇ ರೀತಿ ಲೆಫ್ಟ್ ಆರಿಕಲ್ ಅಥವಾ ಲೆಫ್ಟ್ ಏಟ್ರಿಯಂ. ಮತ್ತೆ ಕೆಳಗೆ ಬಂದ್ರೆ ನಾವು ಕೆಳಗಿನ ಪಾರ್ಟ್ಸ್ ಏನಂತ ಕರಿತೀವಿ, ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಹಾಗಾಗಿ ಇದು ರೈಟ್ ವೆಂಟ್ರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್. ಮೇಲಿನ ಎರಡು ಪಾರ್ಟ್ ಯಾವುದು, ರೈಟ್ ಆರಿಕಲ್, ಲೆಫ್ಟ್ ಆರಿಕಲ್ ಅಥವಾ ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ. ಕೆಳಗಿಂದು ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಓಕೆ, 4 ಚೇಂಬರ್ಸ್ ಗೊತ್ತಾಯ್ತಾ? ಓಕೆ, ಈಗ ಎಷ್ಟೊಂದು ಪೈಪ್ಸ್ ಗಳಿದೆ ಅಂದ್ರೆ ಟ್ಯೂಬ್ಸ್ ಇದೆ, ಅದನ್ನು ಇದೇನಿದು ಸುಪೀರಿಯರ್ ವೆನಾ ಕೇವಾ. ವೆನಾ ಕೇವಾ ಅನ್ನೋದು ವೇನ್ಸ್, ಲಾರ್ಜೆಸ್ಟ್ ವೇನ್ಸ್ ಏನಂತ ಕರಿತೀವಿ, ವೆನಾ ಕೇವಾ ಅಂತ ಕರಿತೀವಿ. ಸುಪೀರಿಯರ್ ಅಂದ್ರೆ ಮೇಲ್ಭಾಗದಲ್ಲಿದೆ ಅಲ್ವಾ, ಅದಕ್ಕೆ. ಅದೇ ರೀತಿ ಇನ್ಫೀರಿಯರ್ ವೆನಾ ಕೇವಾ ಯಾಕಂದ್ರೆ ಕೆಳಭಾಗ. ಓಕೆ, ಅದ್ರದ್ದು ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಇನ್ಫೀರಿಯರ್ ವೆನಾ ಕೇವಾ. ಸೊ ಇವೆರಡು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನಾನು ಲಾರ್ಜೆಸ್ಟ್ ವೇನ್ಸ್ ಯಾವುದು, ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೆನಾ ಕೇವಾ ಅಂತ ಹೇಳಿದೆ. ಅದೇ ರೀತಿ ಲಾರ್ಜೆಸ್ಟ್ ಆರ್ಟರಿ ಇದೆ. ಆರ್ಟರಿ ಯಾವುದು ಲಾರ್ಜೆಸ್ಟ್ ಆರ್ಟರಿ? ಅಯೋರ್ಟಾ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಹಿಂದೆ ಹಿಂಗೆ ಹೋಗಿ ಬೆಂಡ್ ಆಗಿದೆ ಸರ್, ಆಮೇಲೆ ಏನಾಯ್ತು, ಕ್ಯಾಬ್ ಬಂತು. ಕಾಣಿಸ್ತಾ ಇದೆಯಾ? ಅಯೋರ್ಟಾ. ಮತ್ತೆ ಹೇಳ್ತೀನಿ, ಅಯೋರ್ಟಾ. ಸ್ಪೆಲ್ಲಿಂಗ್ ನೋಡಿ, ಅರೋಟಾ ಪರೋಟಾ ಅಂತೆಲ್ಲ ಬರೀಬೇಡಿ. ಅಯೋರ್ಟಾ, ಅಯೋರ್ಟಾ, ಅಯೋರ್ಟಾ. ಓಕೆ, ಆಯ್ತು. ಸೊ ಆರ್ಟರಿ, ವೇನ್ಸ್ ಅಂತ ಎರಡು ಇರುತ್ತೆ. ಬ್ಲಡ್ ವೆಸಲ್ಸ್ ನಾಲ್ಕರಲ್ಲಿ. ಬ್ಲಡ್ ವೆಸಲ್ಸ್ ಆರ್ ಆಫ್ 2 types, arteries and veins. ಈಗ ಲಾರ್ಜೆಸ್ಟ್ ಆರ್ಟರಿ ಅಯೋರ್ಟಾ, ಲಾರ್ಜೆಸ್ಟ್ ವೇನ್ಸ್ ವೆನಾ ಕೇವಾ ನೋಡಾಯ್ತು. ಈಗ ನೆಕ್ಸ್ಟ್ ತಗೋಣ, ಪಲ್ಮನರಿ ವೇನ್ಸ್. ಪಲ್ಮನರಿ ವೇನ್ಸ್. ಸರ್ ಇದು ಪಲ್ಮನರಿ ಅಂದ್ರೆ ಏನು ಸರ್, ಯಾವ ನರಿ ಹೇಳ್ಕೊಡ್ತೀನಿ. ಪಲ್ಮನರಿ ವೇನ್ಸ್. ಓಕೆ, ಅದು ವೇನ್ಸ್. ನೆಕ್ಸ್ಟ್ ಅದೇ ರೀತಿ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿ. ಓಕೆ, ಇದಿಷ್ಟೇ ಮೇನ್ ಪಾರ್ಟ್ಸ್ ನೀವು ಕಲಿತ್ರೆ ಸಾಕು ನಿಮ್ಮ 10th ಸ್ಟ್ಯಾಂಡರ್ಡ್. ಈಗ ನೀವು ಕ್ಲೂ ಹೇಳ್ಕೊಡ್ತೀನಿ ಸರ್, ಆರ್ಟರೀಸ್ ಯಾವುದು, ವೇನ್ಸ್ ಯಾವುದು. ಆರ್ಟರಿ ಏನ್ ಮಾಡುತ್ತೆ, ವೇನ್ ಏನ್ ಮಾಡುತ್ತೆ. ಪಲ್ಮನರಿ ಅಂದ್ರೆ ಇದಕ್ಕೆ ಸಿಂಪಲ್ ಹೇಳ್ಕೊಡ್ತಾ ಇದ್ದೀನಿ, ನಾನು ಆ ಕಡೆ ಬರ್ತೀನಿ. ಇದು ಯಾವ ಅಕ್ಷರ ತರ ಕಾಣ್ತಾ ಇದೆ, ಎ ಅಥವಾ ಇದೇನಕ್ಕೆ ಪಾಯಿಂಟ್ ಮಾಡ್ತಾ ಇದೆ, ಹೊರಗೆ. ಸೊ ಆರ್ಟರಿ ಯಾವಾಗಲೂ ಬ್ಲಡ್ ನ ಏನ್ ಮಾಡುತ್ತೆ, ಹಾರ್ಟ್ ಇಂದ ಹೊರಗೆ. ಸೊ ನಾನು ಏನ್ ಮಾಡ್ತೀನಿ ಅದನ್ನ, ಎ ಫಾರ್ ಅವೇ, ಸಾರಿ AWAY, ಅವೇ. ಓಕೆ, ಅರ್ಥ ಆಗ್ತಿದ್ಯಾ? ಆರ್ಟರೀಸ್ ಆಲ್ವೇಸ್ ಟೇಕ್ ಬ್ಲಡ್ ಅವೇ ಫ್ರಮ್ ಹಾರ್ಟ್, ಅವೇ ಫ್ರಮ್ ಹಾರ್ಟ್. ಕರೆಕ್ಟ್. ಅದೇ ರೀತಿ ವೇನ್ಸ್, ವಿ ಅಂದ್ರೆ ಯಾವ ತರ ಬರೀತೀವಿ, ವೇನ್ಸ್ ಎಲ್ ಕಡೆ ತೋರಿಸ್ತಾ ಇದೆ, ಟುವರ್ಡ್ಸ್ ದ ಹಾರ್ಟ್. ವೇನ್ಸ್ ಯಾವಾಗಲೂ ಟುವರ್ಡ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ, ಆರ್ಟರೀಸ್ ಆಲ್ವೇಸ್ ಟೇಕ್ ಬ್ಲಡ್ ಅವೇ ಫ್ರಮ್ ಹಾರ್ಟ್. ವೇನ್ಸ್ ಆಲ್ವೇಸ್ ಬ್ರಿಂಗ್ ಬ್ಲಡ್ ಟು ದ ಹಾರ್ಟ್. ಮತ್ತೆ ಹೇಳ್ತೀನಿ, ಆರ್ಟರೀಸ್ ಯಾವಾಗಲೂ ಬ್ಲಡ್ ನ ಹಾರ್ಟ್ ಇಂದ ಹೊರಕ್ಕೆ ತಗೊಂಡು ಹೋಗುತ್ತೆ. ಓಕೆ, ವೇನ್ಸ್ ಯಾವಾಗಲೂ ಒಳಕ್ಕೆ ತರುತ್ತೆ. ಕೆನಾಪಿ ಆರ್ಟರೀಸ್ ಯಾವಾಗಲೂ ಅವೇ, ವೇನ್ಸ್ ಯಾವಾಗಲೂ ನಿಯರ್ ಅಂದ್ರೆ ಟುವರ್ಡ್ಸ್. ಆರ್ಟರೀಸ್ ಅವೇ, ವೇನ್ಸ್ ಟುವರ್ಡ್ಸ್. ಇದು ನಾಲ್ಕು. ಓಕೆ, ಪಲ್ಮ ಅಂದ್ರೆ ಲಂಗ್ಸ್ ಅಂತ. ಲ್ಯಾಟಿನ್ ಮತ್ತೆ ಗ್ರೀಕ್ ಲ್ಯಾಂಗ್ವೇಜಸ್ ಅಲ್ಲಿ ಪಲ್ಮ ಅಂದ್ರೇನು, ಲಂಗ್ಸ್. ಪಲ್ಮ ಮೀನ್ಸ್ ಲಂಗ್ಸ್. ಈಗ ನಿಮ್ಮ ಮೆಮೊರಿನ ಅಥವಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಚೆಕ್ ಮಾಡ್ತೀವಿ. ಪಲ್ಮನರಿ ವೇನ್ಸ್ ಏನ್ ಮಾಡುತ್ತೆ, ಪಲ್ಮ ಅಂದ್ರೆ ಲಂಗ್ಸ್, ಹೌದಾ? ಪಲ್ಮ ಅಂದ್ರೆ ಲಂಗ್ಸ್. ವೇನ್ಸ್ ಅಂದ್ರೆ ಟುವರ್ಡ್ಸ್, ಲಂಗ್ಸ್ ಇಂದ ಹಾರ್ಟಿಗೆ ತರುವ ಬ್ಲಡ್ ವೆಸಲ್. ಸಿಂಪಲ್. ಅಂತ ಹೇಳ್ತೀನಿ, ಪಲ್ಮನರಿ ಅಂದ್ರೆ ಲಂಗ್ಸ್, ವೇನ್ಸ್ ಅಂದ್ರೆ ಟುವರ್ಡ್ಸ್ ದ ಹಾರ್ಟ್, ಲಂಗ್ಸಿನಿಂದ ಹಾರ್ಟಿನ ಕಡೆಗೆ, ಲಂಗ್ಸಿನಿಂದ ಹಾರ್ಟಿನ ಕಡೆಗೆ ತರುವ ಬ್ಲಡ್ ವೆಸಲ್. ಅದೇ ರೀತಿ ಪಲ್ಮನರಿ ಆರ್ಟರಿ, ಲಂಗ್ಸಿನಿಂದ ಇಲ್ಲಿಗೆ. ಆರ್ಟರಿ ಅಂದ್ರೇನು, ಅವೇ ಫ್ರಮ್ ಹಾರ್ಟ್ ಅಂದ್ರೆ ಹಾರ್ಟಿನಿಂದ ಲಂಗ್ಸಿಗೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ಟರಿ ಅಂದ್ರೇನು, ಅವೇ ಫ್ರಮ್ ಹಾರ್ಟ್. ಸೊ ಈ ಆರ್ಟರಿ ಏನ್ ಮಾಡ್ತಿದೆ, ಹಾರ್ಟ್ ಇಂದ ಬ್ಲಡ್ ಅನ್ನ ತಗೊಂಡು ಲಂಗ್ಸಿಗೆ ಕೊಡ್ತಾ ಇದೆ. ಹಾರ್ಟ್ ಇಂದ ಬ್ಲಡ್ ತಗೊಂಡು ದೂರಕ್ಕೆ, ಎಲ್ಲಿಗೆ, ಅವೇ ಅಂದ್ರೆ ಲಂಗ್ಸಿಗೆ. ಓಕೆನಾ?
ಇವೆರಡು ನಾಲ್ಕಾದ್ರೆ ಈಸಿ ಆಗುತ್ತೆ. ಓಕೆ, ಈಗ ಕಾನ್ಸೆಪ್ಟ್ ಶುರು ಮಾಡ್ಬೋದಾ? ಆ ಕಡೆ ಬರ್ತೀನಿ. ಓಕೆ, ಈಗ ಪ್ರೋಸೆಸ್ನ ಹೇಳ್ಕೊಡ್ತೀನಿ. ಪಾರ್ಟ್ಸ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೆ ಮತ್ತೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ಈಗ ಇಮ್ಯಾಜಿನ್ ಮಾಡಿ ನಮ್ಮ ದೇಹದೊಳಗೆ ರೆಸ್ಪಿರೇಷನ್ ಆಗೋಗಿದೆ. ಅಂದ್ರೆ ಏನು? ಆಕ್ಸಿಜನ್ ಗ್ಲೂಕೋಸ್ನ ಬ್ರೇಕ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡಿದೆ. ಏನು? ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡೋಗ್ಬಿಟ್ಟಿದೆ. ಈಗ ಬ್ಲಡ್ ಅಲ್ಲಿ ಏನಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆ. ಈಗ ಆ ಬ್ಲಡ್ ಏನಂತ ಕರಿತೀವಿ? ಇಂಪ್ಯೂರ್ ಬ್ಲಡ್. ಇಂಪ್ಯೂರ್ ಬ್ಲಡ್. ಸೊ ಈಗ ಇಂಪ್ಯೂರ್ ಬ್ಲಡ್ ಪ್ಯೂರ್ ಆಗಬೇಕು. ಪ್ಯೂರ್ ಆಗಬೇಕು ಅಂದ್ರೆ ಏನು? ಹಾರ್ಟಿಗೆ ಹೋಗಿ ಲಂಗ್ಸಿಗೆ ಹೋಗಿ ಪ್ಯೂರಿಫೈ ಆಗಬೇಕು. ಓಕೆನಾ? ಅದನ್ನ ನೋಡೋಣ. ದಿಸ್ ಇಂಪ್ಯೂರ್ ಬ್ಲಡ್ ಗೋಸ್ ಟು ಇನ್ಫೀರಿಯರ್ ವೆನಾ ಕೇವಾ. ಸರ್, ಇನ್ಫೀರಿಯರ್ ಅಂತ ಯಾಕೆ ಅಂದ್ರೆ ನಮ್ಮ ಲಂಗ್ಸಿನ ಕೆಳಭಾಗದ ಅಂಗಗಳಿದಾವಲ್ಲ, ಕಾಲು, ಆಮೇಲೆ ಕಿಡ್ನಿ, ಲಿವರ್, ಸ್ಟಮಕ್, ಇವಿಂದ ಎಲ್ಲ ಇಂಪ್ಯೂರ್ ಬ್ಲಡ್ ನ ಇನ್ಫೀರಿಯರ್ ವೆನಾ ಕೇವಾ ಇಲ್ಲಿಗೆ ತಗೊಂಡೋಗಿ ಇಲ್ಲಿಂದ ರೈಟ್ ಆರಿಕಲ್ಸ್ಗೆ ಫಿಲ್ ಮಾಡುತ್ತೆ. ಓಕೆನಾ? ಅದೇ ರೀತಿ ಲಂಗ್ಸಿನ ಮೇಲ್ಭಾಗ ಅಂದ್ರೆ ಬ್ರೈನ್ ಎಲ್ಲ ಇರುತ್ತಲ್ವಾ, ಅಲ್ಲಿಂದ ಇಂಪ್ಯೂರ್ ಬ್ಲಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ನ ಯಾರು? ಸುಪೀರಿಯರ್ ವೆನಾ ಕೇವಾ ತರ್ತಾರೆ. ಎಲ್ಲಿಗೆ? ರೈಟ್ ಆರಿಕಲ್. ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ? ದ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ ಮೂವ್ಸ್ ಥ್ರೂ ಟು ರೈಟ್ ಆರಿಕಲ್ ಥ್ರೂ ಇನ್ಫೀರಿಯರ್ ವೆನಾ ಕೇವಾ, and impure blood from upper part of the body moves to right auricle through superior vena cava. superior ಅಂದ್ರೆ ಮೇಲಿನ ಭಾಗ, inferior ಅಂದ್ರೆ ಕೆಳಗಿನ ಭಾಗ. ಈಗ ಬ್ಲಡ್ ಬಂದು ಎಲ್ಲಿ ಕೂರ್ತು? ರೈಟ್ ಆರಿಕಲ್. ಮತ್ತೆ ಇಲ್ಲಿ ಎರಡು ವ್ಯಾಲ್ವ್ ಅಂತ ಕರಿತೀವಿ. ವ್ಯಾಲ್ವ್ ಅಂದ್ರೆ ಓಪನಿಂಗ್. ಕಾಣಿಸ್ತಿದೆಯಾ? ಬ್ಲಾಕ್ ಅಲ್ಲಿ ಬರ್ತಿದ್ದೀನಿ, ಅದು ಓಪನ್ ಆಗುತ್ತೆ. ಹಾಗೇನಾಗುತ್ತೆ? ಇಂಪ್ಯೂರ್ ಬ್ಲಡ್ ರೈಟ್ ಆರಿಕಲ್ ಇಂದ ರೈಟ್ ವೆಂಟ್ರಿಕಲ್ ಗೆ ತುಂಬಿಕೊಳ್ಳುತ್ತೆ. ಫ್ಲೋ ಈಗ ತುಂಬಿದಾಗ ಏನ್ ಮಾಡುತ್ತೆ? ಹಾರ್ಟ್ ಪಂಪ್ ಮಾಡುತ್ತೆ. ಹಾರ್ಟ್ ಏನ್ ಮಾಡುತ್ತೆ? ಪಂಪ್. ಹಾರ್ಟ್ ಪಂಪ್ ಮಾಡಿದಾಗ ಏನಾಗುತ್ತೆ? ಈಗ ಬ್ಲಡ್ ಎಲ್ಲಿಗೆ ಹೋಗ್ಬೇಕು? ಲಂಗ್ಸ್ಗೆ, ಪ್ಯೂರಿಫೈಗೆ. ಸೊ ಲಂಗ್ಸ್ ಅಂದ್ರೆ ಏನು? ಪಲ್ಮನರಿ. ಲಂಗ್ಸ್ ಅಂದ್ರೆ ಏನು? ಪಲ್ಮನರಿ. ಹೊರಗೆ ತಗೊಂಡೋಗೋದು ಅಂದ್ರೆ ಅವೇ ಪಲ್ಮನರಿ ಆರ್ಟರಿ. ಎಲ್ಲಿದೆ? ಕರೆಕ್ಟ್, ಪಲ್ಮನರಿ ಆರ್ಟರಿ. ಪಲ್ಮನರಿ ಅಂದ್ರೆ ಲಂಗ್ಸ್, ಆರ್ಟರಿ ಅಂದ್ರೆ ಅವೇ ಫ್ರಮ್ ಹಾರ್ಟ್. ಅವೇ ಫ್ರಮ್ ಹಾರ್ಟ್ ಟು ಲಂಗ್ಸ್ ಅಂತ. away from heart to lungs ಅಂತ. So impure blood moves from heart to lungs through pulmonary artery. ಇದೆಲ್ಲಿಗೆ ಹೋಗುತ್ತೆ? ಲೆಫ್ಟ್ ಪಾರ್ಟಿಗೆ. ಇದೆಲ್ಲಿ ಹೋಗುತ್ತೆ? ರೈಟ್ಗೆ. ಇದು ಲೆಫ್ಟ್ ಲಂಗ್ಸ್ಗೆ, ಇದು ರೈಟ್ ಲಂಗ್ಸ್ಗೆ. ಓಕೆನಾ? ಲಂಗ್ಸ್ ಅಲ್ಲಿ ಏನಾಗುತ್ತೆ? ಈಗ ಇನ್ನೂ ರೆಸ್ಪಿರೇಷನ್ ಚಾಪ್ಟರ್ ಕಲ್ತಿದ್ದೀರಾ. ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ, ಆಕ್ಸಿಜನ್ ಒಳಗೆ ಹೋಗುತ್ತೆ. ಈಗ ಬ್ಲಡ್ ಏನಾಯ್ತು? ಆಕ್ಸಿಜನೇಟೆಡ್ ಅಥವಾ ಪ್ಯೂರ್ ಬ್ಲಡ್ ಅಂತ ಕರೀತೇವೆ. ಆಕ್ಸಿಜನೇಟೆಡ್ ಅಥವಾ ಪ್ಯೂರ್ ಬ್ಲಡ್. ಅದು ಈಗ ಲಂಗ್ಸ್ ಇಂದ ಎಲ್ಲಿ ಬರಬೇಕು? ಹಾರ್ಟ್ಗೆ. ಲಂಗ್ಸ್ ಇಂದ ಹಾರ್ಟ್ಗೆ. ಪಲ್ಮನರಿ ಅಂದ್ರೆ ಲಂಗ್ಸ್, ವೇನ್ಸ್ ಅಂದ್ರೆ ಟುವರ್ಡ್ಸ್ ದ ಹಾರ್ಟ್. ವೇನ್ಸ್ ಅಂದ್ರೆ ಟುವರ್ಡ್ಸ್ ದ ಹಾರ್ಟ್. ಸೊ ಲಂಗ್ಸ್ ಇಂದ ಹಾರ್ಟಿನ ಕಡೆಗೆ ಪಲ್ಮನರಿ ವೇನ್ಸ್ ಎರಡಾಗಿ ಬರ್ತಿದ್ದೀವಿ, ಒಂದು ಲೆಫ್ಟ್ ಇಂದ ಒಂದು ರೈಟ್ ಲಂಗ್ಸ್ ಇಂದ. ಸೊ ಪಲ್ಮನರಿ ವೇನ್ಸ್ ಪ್ಯೂರಿಫೈಡ್ ಬ್ಲಡ್ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ನ ಎಲ್ಲಿಗೆ ತರುತ್ತೆ? ಲೆಫ್ಟ್ ಆರಿಕಲ್. ಅದಕ್ಕೆ ಎರಡು ಇದೇ ಹೋಲ್. ಓಕೆ, ಏನು ಸರ್ ಎರಡು ಬಟನ್ ಬರ್ಬಿಟ್ಟಿದ್ದಾರೆ ಅನ್ಕೋಬೇಡಿ, ಇದೆ ಎಂಟ್ರಿ. ಓಕೆ, ಎಲ್ಲಿ ಬ್ಲಡ್ ಇಲ್ಲಿಗೆ ಎಂಟ್ರಿ ಆಗುತ್ತೆ. ಓಕೆ, ಪ್ಯೂರ್ ಬ್ಲಡ್ ಎಂಟರ್ಡ್ ಲೆಫ್ಟ್ ಪಾರ್ಟ್. ಸೊ ಈಗ ಏನಾಗುತ್ತೆ? ಇಲ್ಲಿಂದ ಎರಡು ವ್ಯಾಲ್ವ್ ಇದೆ, ಅದು ಓಪನ್ ಆಗುತ್ತೆ, ಲೆಫ್ಟ್ ವೆಂಟ್ರಿಕಲ್ಗೆ ಬ್ಲಡ್ ತುಂಬಿಕೊಳ್ಳುತ್ತೆ. ಮತ್ತೆ ಹಾರ್ಟ್ ಏನ್ ಮಾಡುತ್ತೆ? ಪಂಪ್ ಮಾಡುತ್ತೆ. ಎಳ್ಕೋಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಹಾರ್ಟ್, ಪಂಪ್ ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್. ಎಕ್ಸ್ಪ್ಯಾನ್ಷನ್ ಆಗಿತ್ತು, ಈಗ ಕಾಂಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಸೊ ಈಗ ಕಾಂಟ್ರಾಕ್ಟ್ ಆಯಿತು, ಏನಾಗುತ್ತೆ? ಬ್ಲಡ್ ಎಲ್ಲ ಎಲ್ಲಿಗೆ ಹೋಗ್ಬೇಕು? ಈಗ ಆಕ್ಸಿಜನ್ ಯಾರಿಗೆ ಬೇಕು? ಬಾಡಿ ಪಾರ್ಟ್ಸ್ ಅಲ್ವಾ? ಲಂಗ್ಸ್ ಇಂದ ಹಿಡಿದು ಎಲ್ಲಾ ಬಾಡಿ ಪಾರ್ಟ್ಸ್ಗೂ ಬೇಕು. ಸೊ ಬಾಡಿ ಪಾರ್ಟ್ಸ್ಗೆ ತಗೊಂಡು ಹೋಗ್ಬೇಕು. ಅವೇ ಫ್ರಮ್ ಹಾರ್ಟ್ ಯಾರು? ಮತ್ತೆ ಆರ್ಟರಿ. ಆರ್ಟರಿ ಅವೇ ಫ್ರಮ್ ಹಾರ್ಟ್. ಸರ್ ಏನಿದು ಅಯೋರ್ಟಾ ಬರ್ತಿದ್ದೀರಾ ಆರ್ಟರಿ ಬರೆಯೋ ಬದಲು ಅಂದ್ರೆ ಅಯೋರ್ಟಾ ಇಸ್ ದ ಲಾರ್ಜೆಸ್ಟ್ ಆರ್ಟರಿ. Aorta is the largest artery. ಏನಾಗುತ್ತೆ? The oxygenated blood from left ventricle moves through aorta and reaches all part of the body. ಇದು ಮೇಲಕ್ಕೆ ಹೋಗುತ್ತೆ.
ಇಲ್ಲಿ ಕೆಳಗೆ ಕಾಣಿಸ್ತಿದ್ಯಾ, ಇದೇ ಬೆಂಡ್ ಆಗಿರೋದು ಕಾಣಿಸ್ತಿದ್ಯಾ? ಓಕೆ, ಹಿಂಗೋಗಿ ಇಲ್ಲಿಂದ ಎಲ್ಲ ಪಾರ್ಟ್ಸ್ ಆಫ್ ಬಾಡಿಗೆ ಹೋಗುತ್ತೆ. ಓಕೆ, ಇಷ್ಟ ಆಯ್ತು. ಮತ್ತೇನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಇದೆಯಲ್ಲ, ಈ ಆಕ್ಸಿಜನ್ ಎಲ್ಲಿ ಎಲ್ಲ ಸೆಲ್ಸ್ ಅಲ್ಲಿ ಯೂಸ್ ಆಗುತ್ತೆ. ಯೂಸ್ ಆಗ್ಬಿಟ್ಟು ಮತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗಿ ಇಂಪ್ಯೂರ್ ಬ್ಲಡ್ ಆಗುತ್ತೆ. ಆ ಇಂಪ್ಯೂರ್ ಬ್ಲಡ್ ಮತ್ತೆ ಇನ್ಫೀರಿಯರ್ ವೆನಾ ಕೇವಾ, ಅಲ್ಲಿಂದ ಮತ್ತೆ ಪ್ರೋಸೆಸ್. ಸೊ ಒಂದ್ಸರಿ ಪ್ರೋಸೆಸ್ ರಿಪೀಟ್ ಮಾಡ್ತೀನಿ, ಓಕೆನಾ? ದ ಇಂಪ್ಯೂರ್ ಬ್ಲಡ್ ಫ್ರಮ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ಮೂವ್ಸ್ ಥ್ರೂ ಇನ್ಫೀರಿಯರ್ ವೆನಾ ಕೇವಾ ಟು ರೈಟ್, ಇಲ್ಲಿ ಓಪನಿಂಗ್ ಕಾಣಿಸ್ತಾ ಇದೆ, ರೈಟ್ auricle. Okay, in the same way impure blood from upper part of the body moves through superior vena cava and reaches right auricle. So this impure blood flows to right ventricle through valves. Okay, now heart contracts. The blood gets pumped into pulmonary, what is this called, where it is, pulmonary artery. Why it is pulmonary artery? Pulmonary means lungs, artery means away from heart. So the blood is moving from away from heart to the lungs, one to right lung, one to left lung. In the lungs purification occurs, blood becomes oxygenated. Blood becomes oxygenated. This oxygenated blood moves to pulmonary veins. Why veins? Towards the heart. Why pulmonary lungs? From lungs towards the heart. Okay, into left auricle. Now, for this, heart should expand. When the heart expands, it takes inside. When the heart expands, it takes inside. Okay, then it moves to left ventricle through the valves. Now, heart should contract. Heart contracts, and the blood from left ventricle should reach the body part, so it enters the largest artery called aorta. From aorta to different parts of the body. Okay, that's how oxygen enters the cells. Again, oxygen gets converted to carbon dioxide. Here, same process occurs. And you can see a middle part, red one here. This is called septum. S-E-P-T-U-M. Septum means separation. See here also, in the nose also there is a line. This is also septum. Septum means a wall which separates. Okay. I hope the whole process is clear for you.